ರೀ ಏನ್ರಿ ನಿಮ್ಮನ್ನೇ ಏನು ಭಾಗ್ಯ? ಏನಾಯ್ತು? ಮಾತ್ ಕೂಡ ಕೇಳಿಸ್ಕೊಳ್ದೇ ಇರೋಷ್ಟು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬಿಡು. ಇಲ್ಲ, ಏನೋ ತುಂಬಾ ಯೋಚನೆ ಮಾಡ್ತಿದ್ದೀರಾ, ನಂಗ್ ಗೊತ್ತಾಗ್ತಿದೆ. ನಿಮ್ ಮನ್ಸಲ್ಲಿರೋದು ಪ್ರಶ್ನೆ ಆದ್ರೆ ನಾನ್ ಅದಕ್ಕೆ ಉತ್ತರ ಕೊಡ್ತೀನಿ. ಒಂದ್ ವೇಳೆ ಸಮಸ್ಯೆ ಆದ್ರೆ ನಾನ್ ಪರಿಹಾರ ಹೇಳ್ತೀನಿ. ನಂಗೇನೂ ಗೊತ್ತಾಗ್ದೇ ಇದ್ರೆ ನಂಗೇನೂ ಗೊತ್ತಿಲ್ಲ ಅಂತ ಸುಮ್ನೆ ಇರ್ತೀನಿ. ಹೇಳ್ಬಾರ್ದಾ? ನೀನು ಒಂದೊಂದ್ಸಲ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಗೊತ್ತಾ? ಸರಿ ಸರಿ, ಮೊದ್ಲು ವಿಷಯ ಏನ್ ಹೇಳಿ. ಅದೇನಂದ್ರೆ ಭಾಗ್ಯ, ನಾಳೆ ಮದರ್ಸ್ ಡೇ ಅಲ್ವಾ? ಏನಾದ್ರೂ ಒಳ್ಳೆ ಗಿಫ್ಟ್ ಕೊಡ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ಏನ್ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಓ, ನಾಳೆ ಮದರ್ಸ್ ಡೇ ಅಲ್ವಾ? ಏನ್ ಕೊಟ್ರೆ ಚೆನ್ನಾಗಿರುತ್ತೆ? ನೋಡ್ತಿದ್ದ ಹಾಗೆ ಮಾಮ್ಗೆ ಆಶ್ಚರ್ಯ ಆಗ್ಬೇಕು ಅಂಥ ಗಿಫ್ಟ್ ಕೊಡ್ಬೇಕು. ನೋಡ್ತಿದ್ದ ಹಾಗೆ ಆಶ್ಚರ್ಯ ಆಗೋ ಗಿಫ್ಟ್ ಏನಿರುತ್ತಪ್ಪ? ನೋಡಿದ್ಯಾ, ನಿನಗೂ ಏನು ತೋಚ್ತಾ ಇಲ್ಲ. ಆಗಿಂದ ನಾನ್ ಕೂಡ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಪೇಪರ್ಸ್ ಮೇಲೆ ನಿನ್ ಸೈನ್ ಬೇಕು. ಏನಿದು? ಡಿವೋರ್ಸ್ ಪೇಪರ್ಸ್. ಪೇಪರ್ಸ್ ಏನು? ಮಾಮ್ಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಏನಾದ್ರೂ ಐಡಿಯಾ ಬಂತ? ಹೌದು ರೀ, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ ಭಾಗ್ಯ ಅದು? ಯು ಆರ್ ರೈಟ್ ಭಾಗ್ಯ. ಮದರ್ಸ್ ಡೇಗೆ ಮಾಮ್ ಕೊಡೋಕ್ಕಾಗೋ ಬೆಸ್ಟ್ ಗಿಫ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟೊತ್ತು ಯೋಚನೆ ಮಾಡಿದ್ರು ಬರ್ದಿರೋ ಐಡಿಯಾ ನಿನಗೆ ಹೇಗ್ ಬಂತು ಭಾಗ್ಯ? ಮತ್ತೆ ಭಾಗ್ಯ ಅಂದ್ರೆ ಏನ್ ಅನ್ಕೊಂಡ್ರಿ? ಸಲಹೆ ಕೊಡೋದ್ರಲ್ಲಿ ಬೆಸ್ಟ್, ಪರಿಹಾರ ಹೇಳೋದ್ರಲ್ಲಿ ಗ್ರೇಟ್, ಅದು ಭಾಗ್ಯ. ಪಂಚ್ ಡೈಲಾಗು ಚೆನ್ನಾಗೇ ಹೇಳ್ತೀಯ. ಏನು ಆರೋ ಮಾರ್ಕ್ಸ್ ಇದೆಯಲ್ಲ, ಅಂದ್ರೆ ನಾನು ಈ ಮಾರ್ಕ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತನಾ? ಅಷ್ಟಕ್ಕೂ ಇದನ್ನೆಲ್ಲ ಯಾರು ಮಾಡಿರೋದು? Happy Mother's Day! Thank you.
ಹ್ಯಾಪಿ ಮದರ್ಸ್ ಡೇ ಮಾಮ್. ಥ್ಯಾಂಕ್ಸ್ ಕಂದ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ವರ್ಷ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರಿ, ನಮಗೆ ಒಳ್ಳೆ ದಾರಿ ತೋರಿಸಿದ್ರಿ, ನಮ್ಗೆ ಬೇಕಾಗಿದ್ದೆಲ್ಲ ಕೊಡ್ಸಿದ್ರಿ, ನಮ್ಮನ್ನ ಯಾವ ಕೊರತೆನೂ ಇಲ್ಲದೆ ಬೆಳೆಸಿದ್ರಿ. ನಿಮ್ಮಂತ ತಾಯಿ ಸಿಕ್ಕಿದ್ದು ಅದು ನಮ್ಮ ಅದೃಷ್ಟ ಅಮ್ಮ. ಈ ಜನ್ಮದಲ್ಲೇ ಅಲ್ಲ, ಯಾವ ಜನ್ಮದಲ್ಲಾದ್ರೂ ನಿಮ್ಮ ಹೊಟ್ಟೆಲೆ ಮಕ್ಕಳಾಗಿ ಹುಟ್ಟಬೇಕು. ನೀವೇ ನಮಗೆ ತಾಯಿಯಾಗಿ ಜನ್ಮ ಕೊಟ್ಟು ಜೋಗಳ ಹಾಡಿ ಬೆಳೆಸಬೇಕು. ಖಂಡಿತವಾಗ್ಲೂ ಕಂದ, ನೀವೆಲ್ಲರೂ ಬಂಗಾರದಂಥ ಮಕ್ಳು ಕಣೋ. ನನಗೆ ಇನ್ನೊಂದು ಜನ್ಮ ಅಂತ ಇದ್ರೆ ನಿನಗೆ ಹನ್ಸಿಕಾಗ ಮಾತ್ರ ಅಲ್ಲ, ವಿವೇಕು ಸಂಜನಕ್ಕೆ ಕೂಡ ನಾನೇ ತಾಯಿ ಆಗ್ತೀನಿ. ನನ್ನ ಹೊಟ್ಟೆಲೆ ಹುಟ್ಟಿಸು ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಹ್ಯಾಪಿ ಮದರ್ಸ್ ಡೇ ದೊಡ್ಡಮ್ಮ. ಥ್ಯಾಂಕ್ ಯು ಹ್ಯಾಪಿ ಮದರ್ಸ್ ಡೇ ದೊಡ್ಡಮ್ಮ. ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ ಮಾಮ್. ಕಂದ. ಅಕ್ಕ, ನನ್ ಮಕ್ಕಳನ್ನ ಕೂಡ ಬುಟ್ಟಿಗೆ ಹಾಕೊಂಡಿದ್ಯಾ? ನನ್ ಮಕ್ಳು ಮದರ್ಸ್ ಡೇಗೆ ನನಗೆ ವಿಶ್ ಮಾಡಕ್ ಮರ್ತೋಗಿದ್ದಾರೆ. ನೀನು ಅವ್ರಿಗೆ ದೊಡ್ಡಮ್ಮ ಅನ್ನೋದನ್ನ ಮರ್ತು ನಿನ್ನೆ ತಾಯಿ ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ಎಲ್ರನ್ನೂ ನೀನ್ ಹೇಗ್ ಬಲೆಗ್ ಹಾಕೊಳ್ತೀಯೋ, ಹೇಗೆ ಏಮಾರಿಸ್ತೀಯೋ ಅಂತ ನನಗ್ ಚೆನ್ನಾಗ್ ಅರ್ಥ ಆಗ್ತಿದೆ. ನಿನ್ನ ಈ ಹಿರಿತನನ ಎಷ್ಟು ವರ್ಷದಿಂದ ಸಹಿಸ್ಕೊಂಡಿದೀನಿ. ಅದಕ್ಕೆ ನನಗಿಷ್ಟ ಇರೋ ಮನೀಷಾನ್ನೇ ಮಿತ್ರಂಗೆ ಮದುವೆ ಮಾಡಿ ಈ ಮನೆ ಅಧಿಕಾರನ ತಗೋತೀನಿ. ನೋಡ್ತಿರು. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಗೊತ್ತಿಲ್ಲ ಚಿಕ್ಕತ್ತೆ, ಮಾವ ಹೇಳಿದ್ ಒಂದ್ ಮಾತು ನನ್ ಮನ್ಸಲ್ಲಿ ಹಾಗೆ ಉಳ್ದು ಹೋಗಿದೆ. ನಾನು ಮಿತ್ರ ಅವ್ರನ್ನ ಮದ್ವೆ ಮಾಡ್ಕೊಂಡ್ರೆ ನಂಗ್ ಸಿಗೋದು ಅತ್ತೆ ಮಾವ ಮಾತ್ರ ಅಲ್ಲ, ಅಪ್ಪ ಅಮ್ಮ ಕೂಡ ಅಂತ ಅಂದಿದ್ರು. ಹಾಗ್ ನೋಡಿದ್ರೆ ಅತ್ತೆನೂ ಮಾವನೂ ನಂಗೆ ಅಮ್ಮ ಅಪ್ಪನ್ ಸಮಾನ ಅಲ್ವಾ? ತುಂಬಾ ಚೆನ್ನಾಗಿ ಹೇಳ್ದೆ ಭಾಗ್ಯ. ನೀನ್ ಈ ಮನೆಗೆ ಹೆಸರಿಗೆ ಮಾತ್ರ ಸೊಸೆ ಆದ್ರೆ ನನಗೆ ದೊಡ್ಡ ಮಗಳ ತರನೇ ಕಾಣಿಸ್ತಿದೀಯ. Thank you so much. ಏನಾಂಟಿ ಇದು? ಅರವಿಂದ ಆಂಟಿ ಎವ್ರಿ ಡೇ ಹೀಗ್ ಬದಲಾಗ್ತಿದ್ದಾರೆ. ಭಾಗ್ಯನ ಕಿಲೋಮೀಟರ್ ದೂರ ಇಡ್ತಾರೆ ಅನ್ಕೊಂಡ್ರೆ ಸೊಸೆ ಮಗಳು ಅಂತ ಹೀಗ್ ತಲೆ ಮೇಲೆ ಏರ್ಸ್ಕೊತಿದ್ದಾರೆ. ಟೆನ್ಷನ್ ಆಗ್ಬೇಡ ಮನೀಷ. ಈ ಪ್ರೀತಿ ಅಭಿಮಾನ ಎಲ್ಲ ಕೇವಲ 13 ತಿಂಗಳು ಮಾತ್ರ ಇರುತ್ತೆ. ಆಮೇಲೆ ಈ ಭಾಗ್ಯನ ಅಗತ್ಯ ಈ ಮನೇಲಿರೋರ್ ಯಾರಿಗೂ ಇರೋಲ್ಲ.
ಮಿತ್ರನ್ ಜಾತಕ ದೋಷದಿಂದ ಮುಕ್ತಿಯಾಗಿರುತ್ತೆ. ಆಗ ಈ ಭಾಗ್ಯ ಮನೆಯಿಂದ ಹೋಗಿರ್ತಾಳೆ. ಅದನ್ನ ಏನಾಗುತ್ತೋ ಈಗ ಮಾತ್ರ ಇವ್ರೆಲ್ಲ ಭಾಗ್ಯ ಜೊತೆ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ನನಗ್ ನೋಡಕ್ಕೆ ಆಗ್ತಿಲ್ಲ. ಡೋಂಟ್ ವರಿ ಮನೀಷಾ, ಭಾಗ್ಯನ್ಗೆ ಈಗ ಸಿಕ್ತಿರೋ ಪ್ರೀತಿ ಆನಂದಕ್ಕೆಲ್ಲ ಒಂದಿನ ಸಿಡ್ಲು ಬರ್ದೇ ಬಡಿಯುತ್ತೆ. ಆ ಬೆಂಕಿಯಲ್ಲಿ ಈ ಪ್ರೀತಿ ಪ್ರೇಮ ಎಲ್ಲ ಬೂದಿಯಾಗುತ್ತೆ. ನೋಡ್ತಿರು. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆಂಟಿ? ನೋಡಕ್ಕೂ ಮೊದಲು ಸಿನಿಮಾ ಸ್ಟೋರಿ ಯಾಕೆ ಕೇಳ್ತೀಯಾ? ಡೈರೆಕ್ಟ್ ಆಗಿ ನೋಡಿ ಶಾಕ್ ಆಗ್ತೀಯೋ ಸರ್ಪ್ರೈಸ್ ಆಗ್ತೀಯೋ ನಿನ್ನಿಷ್ಟ. ಹ್ಯಾಪಿ ಮದರ್ಸ್ ಡೇ ಮಾಮ್. ಸಾರಿ ಮಾಮ್, ಮರ್ತೋದ್ವಿ. ಹ್ಯಾಪಿ ಮದರ್ಸ್ ಡೇ. ಹೋಗ್ಲಿ ಬಿಡು, ಈಗ್ಲಾದ್ರೂ ನಾನೇ ನಿಮ್ಮಮ್ಮ ಅಂತ ನೆನ್ಪಾಯ್ತಲ್ಲ. ಸಾರಿ ಮಾಮ್, ದೊಡ್ಡಮ್ಮಂಗೆ ಹೇಳಿ ನಿನಗೆ ವಿಶ್ ಮಾಡದೇ ಇದ್ರೆ ನೀನು ಹೇಗೆ ಫೀಲ್ ಆಗ್ತೀಯೋ ನೋಡೋಣ ಅಂತಾನೆ ಹೀಗೆ ಮಾಡಿದ್ದು. ಚೆನ್ನಾಗಿ ಕವರ್ ಮಾಡ್ದೆ. ನಿನ್ನಮ್ಮ ಹತ್ರನೇ ನಾಟ್ಕಣ. ಅರವಿಂದ, ಹೇಗಿದ್ಯಾ? ನಾನ್ ಚೆನ್ನಾಗೇ ಇದ್ದೀನಿ. ನೀವೇನ್ ದಿಢೀರಂತ? ಅದೇನಿಲ್ಲ ಅರವಿಂದ, ಈಗ ಮಿತ್ರ ಹುಷಾರಾಗಿದ್ದಾನ? ಹೇಗಿದ್ದಾನೆ ಅಂತ ನೋಡಕ್ ಬಂದೆ. ಮಿತ್ರಂಗೇನಾಗಿದೆ? ಚೆನ್ನಾಗೇ ಇದ್ದಾನಲ್ವಾ? ಅಷ್ಟು ದೊಡ್ಡ ಗಲಾಟೆ ಆದ್ರೂ ಚೆನ್ನಾಗೇ ಇದ್ದಾನ? ತುಂಬಾ ಆಶ್ಚರ್ಯ ಆಗ್ತಿದ್ಯಲ್ಲ. ಕಾಂತ, ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನನಗೆ ನಿಜವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ. ಮಿತ್ರ ಹುಷಾರಾಗೇ ಇದ್ದಾನೆ. ನೀವ್ ನೋಡಿದ್ರೆ ನಡೀದೇ ಇರೋದೆಲ್ಲ ನಡ್ದಾಗ ಹೇಳ್ತಿದ್ದೀರಾ? ಅಯ್ಯೋ ಅರವಿಂದ, ಅಂದ್ರೆ ನೀನು ಆ ವೈರಲ್ ವಿಡಿಯೋ ನೋಡ್ಲೇ ಇಲ್ವಾ? ಯಾವ ವಿಡಿಯೋ ಕಾಂತ? ಇಲ್ಲಿದೆ ನೋಡು. ತೋರ್ಸು. ಇಲ್ಲಿವರೆಗೂ ನೀನು ಆ ವಿಡಿಯೋ ನೋಡೇ ಇರ್ಲಿಲ್ವಾ? ಹೋಗ್ಲಿ ಬಿಡು. ಈ ವಿಡಿಯೋ ನೋಡಿದ ತಕ್ಷಣ ಮಿತ್ರ ಹುಷಾರಾಗಿದ್ದಾನೋ ಇಲ್ವೋ ಅಂತ ಗಾಬರಿಯಿಂದ ಅವನ್ನ ನೋಡ್ಕೊಂಡು ಹೋಗೋಣ ಅಂತ ಓಡೋಡ್ ಬಂದ್ಬಿಟ್ಟೆ. ಇವಾಗ ಸಮಾಧಾನ ಆಯ್ತು ನಂಗೆ. ಸರಿ ಅರವಿಂದ, ನಾವು ಹೋಗಿ ಬರ್ತೀವಿ. ಬನ್ರಿ. ಯಾವಾಗ ನಡೀತು ಇದು? ನಿಮ್ಮಿಬ್ರನ್ನೇ ಕೇಳ್ತಾ ಇರೋದು. ಯಾವಾಗ ನಡೀತು? ಹೇಗ್ ನಡೀತು? ನಿಮ್ಮ ಆನಿವರ್ಸರಿ ದಿನ ನಾಣಿನ ಜಗದೀಶ್ ಕಿಡ್ನಾಪ್ ಮಾಡಿದ್ದ ಅತ್ತೆ. ಅವನಿಂದ ನಾಣಿನ ಬಿಡಿಸ್ಕೊಂಡು ಬರೋದಕ್ಕೆ ನಾನು ಮಿತ್ರ ಅವರು ಹೋಗಿದ್ವಿ. ಆಗ್ಲೇ ಇದೆಲ್ಲ ಆಗಿದ್ದು. ಅಲ್ಲ, ನಿಮ್ಗೆ ಎಷ್ಟು ಧೈರ್ಯ ಹೇಳಿ? ನಾನು ನಿಂಗೇನ್ ಹೇಳಿದ್ದೆ ಭಾಗ್ಯ? ಮಿತ್ರ ವಿಷಯದಲ್ಲಿ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನನ್ನ ಹತ್ರ ಹೇಳು ಅಂತ ಹೇಳಿದ್ನಾ ಇಲ್ವಾ? ನೀವು ಹೇಳಿದ್ರಿ ಅತ್ತೆ,
ಆದ್ರೆ ಏನು ಭಾಗ್ಯ? ನನ್ ಮಗನ್ ಮೇಲೆ ನಾನ್ ಎಷ್ಟು ಜೀವ ಇಟ್ಕೊಂಡಿದೀನಿ ಅಂತ ನಿನಗ್ ಮೊದ್ಲೇ ಹೇಳಿದೀನಿ. ಅವನ್ಗೆ ಸಣ್ಣ ಸೂಜಿ ಚುಚ್ಕೊಂಡ್ರು ಅದು ನನ್ ಜೀವಕ್ಕೆ ಚುಚ್ಚಿದ ಹಾಗೆ ನೋವಾಗತ್ತೆ ಅಂತ ಹೇಳಿದೀನಿ ನಿಂಗೆ. ಆದ್ರೂ ನೀನ್ ಇಷ್ಟು ದೊಡ್ಡ ವಿಷಯನ ಹೇಗ್ ಮುಚ್ಚಿಟ್ಟೆ ಭಾಗ್ಯ? ಒಂದ್ಸಲ ನಾನು ಹೇಳೋದನ್ನ ಮಿತ್ರ, ನೀನ್ ಸುಮ್ನಿರು. ಹೇಳು ಭಾಗ್ಯ. ನನ್ನ ಹತ್ರ ಹೇಳೋದಕ್ಕೆ ನನ್ ಮಗ ಮುಜುಗರ ಪಡಬಹುದು, ಬೇರೆ ಯಾವ್ದಾದ್ರೂ ವಿಷಯದಲ್ಲಿ ಹೆದರ್ಕೊಳ್ಬಹುದು. ಆದ್ರೆ ನಿನ್ಗೇನಾಗಿದೆ ಭಾಗ್ಯ? ಅದು ಅತ್ತೆ, ಅದು ಏನಾಯ್ತು ಅಂದ್ರೆ ನೀನ್ ಸತ್ಯ ಮುಚ್ಚಿಡೋದಲ್ದೆ ನನ್ ಮಗನ್ ಹತ್ರನೂ ಇತ್ತೀಚೆಗೆ ಸುಳ್ಳು ಹೇಳಿಸ್ತಿದ್ಯಾ. ಯಾವತ್ತು ಸುಳ್ಳು ಹೇಳ್ದೇ ಇರೋ ನನ್ ಮಗ ನಿನ್ ಮಾತ್ ಕೇಳ್ಕೊಂಡು ನನ್ ಹತ್ರ ಮುಚ್ಚಿಡ್ತಿದ್ದಾನೆ. ಅಂದ್ರೆ ಏನಿದ್ರ ಅರ್ಥ? ಮಿತ್ರನ್ನ ನಿನ್ನ ಅಧೀನದಲ್ಲಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಮಿತ್ರನ್ ಮೇಲೆ ನೀನ್ ಅಧಿಕಾರ ಚಲಾಯಿಸ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ ಅತ್ತೆ, ಅದ್ ಹಾಗಲ್ಲ ಅತ್ತೆ. ನಿನಗೆ ಎಷ್ಟೇ ಹೇಳಿದ್ರು ನನ್ನ ಹತ್ರ ಸತ್ಯನೆಲ್ಲ ಮುಚ್ಚಿಡ್ತಾ ಇದ್ಯಾ ಅಂದ್ರೆ ಇದನ್ನೆಲ್ಲ ಸುಲಭವಾಗಿ ಬಿಟ್ಬಿಡೋಂಥ ವಿಷಯ ಅಲ್ಲ. ನಿಮ್ ಪ್ಲಾನ್ ಏನೋ ಸೂಪರ್ ಆಂಟಿ, ಆದ್ರೆ ಆ ವಿಡಿಯೋ ಏನೋ ನೀವೇ ತೋರಿಸಿದ್ರೆ ಇನ್ನೂ ಮಜಾ ಬಂದಿರೋದಲ್ವಾ? ಕೆಲವು ಪರಿಸ್ಥಿತಿಯಲ್ಲಿ ಡೈರೆಕ್ಟ್ ದಾರಿಗಿಂತ ಇಂಡೈರೆಕ್ಟ್ ದಾರಿನೇ ಕರೆಕ್ಟ್ ಮನೀಷಾ. ನಾನೇ ವಿಡಿಯೋ ತೋರಿಸಿದ್ರೆ ನಾನೆಲ್ಲೋ ಭಾಗ್ಯನ ಟಾರ್ಗೆಟ್ ಮಾಡಿದೆ ಅನ್ಸುತ್ತೆ. ಅದೇ ಬೇರೆಯವ್ರು ತೋರಿಸಿದ್ರೆ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಇನ್ಯಾವತ್ತೂ ಮಿತ್ರನ್ ವಿಷಯದಲ್ಲಿ ಸುಳ್ಳು ಹೇಳಲ್ಲ ಅಂತ, ಸತ್ಯ ಮುಚ್ಚಿಡಲ್ಲ ಅಂತ ದೇವ್ರ ಮೇಲೆ ಪ್ರಮಾಣ ಮಾಡಿ ನನ್ನ ಹತ್ರ ಹೇಳಿ. ಏನ್ ಯೋಚನೆ ಮಾಡ್ತಿದ್ಯಾ ಭಾಗ್ಯ? ಪ್ರಮಾಣ ಮಾಡು. ನಿನ್ನಿಂದ ಮನೇಲಿ ಯಾವತ್ತು ನಡೆದಿರೋದೆಲ್ಲ ನಡೀತಿದೆ. ಅಕ್ಕನ್ ಮೌಲ್ಯ ಕಡಿಮೆ ಆಗಿ ನಿನ್ ಮಾತಿಗೆ ಮಾತ್ರ ಮಿತ್ರ ವ್ಯಾಲ್ಯೂ ಕೊಡೋದು ಹೆಚ್ಚಾಗಿದೆ. ಇದೆಲ್ಲ ಈಗ್ಲೇ ಯಾಕಾಗ್ತಿದೆ? ನೀನು ಆಗಾಗ ಸುಳ್ಳು ಹೇಳ್ತಿರೋದ್ರಿಂದಾನೆ. ಅಕ್ಕ ಹೇಳ್ದ ಹಾಗೆ ಇನ್ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ದೇವ್ರ ಮೇಲ್ ಪ್ರಮಾಣ ಮಾಡು. ಪ್ರಮಾಣ ಮಾಡು ಭಾಗ್ಯ, ಪ್ರಮಾಣ ಮಾಡು ಭಾಗ್ಯ. ಅರವಿಂದ, ಇದೇನ್ ಮಾಡ್ತಾ ಇದೀಯ ಅರವಿಂದ? ಅಪ್ಪ, ಭಾಗ್ಯ ಏನ್ ಮಾಡಿದಾಳೆ ಅಂತ ನಿಮಗ್ ಗೊತ್ತಾ? ಗೊತ್ತು, ಎಲ್ಲ ಕೇಳಿಸ್ಕೊಂಡೆ. ಇದರಲ್ಲಿ ಭಾಗ್ಯ ಮಾಡಿದ ತಪ್ಪೇನು? ಇದೇನಪ್ಪ, ಮಿತ್ರನ್ ವಿಷಯದಲ್ಲಿ ಏನು ಹೇಳ್ದೆ ನನ್ನ ಹತ್ರ ಮುಚ್ಚಿಡೋದು ನಿಮಗ್ ತಪ್ಪು ಅನ್ನಿಸ್ತಾ ಇಲ್ವಾ? ನೋಡು ಅರವಿಂದ, ನಿನ್ ಮಗಂಗೆ ಅಪಾಯ ಇದೆ ಅಂತ ಗೊತ್ತಾದ್ರೆ ನೀನ್ ಎಷ್ಟು ಗಾಬರಿ ಆಗ್ತೀಯ ಅಂತ ಭಾಗ್ಯಂಗೆ ಮೊದ್ಲೇ ಗೊತ್ತಿತ್ತು. ಮಿತ್ರಂಗೆ ಹೀಗಾಯ್ತು ಅಂತ ಹೇಳಿದ್ರೆ ನೀನೆಲ್ಲಿ ಆರೋಗ್ಯನ ಹಾಳು ಮಾಡ್ಕೋತೀಯೋ ಅಂತ ನಿನಗೆ ಆ ವಿಷಯನ ಹೇಳ್ದೆ ಮುಚ್ಚಿಟ್ಲು. ಮಿತ್ರನ್ ವಿಷಯ ಹೇಳಿದ್ರೆ ನೀನು ನಿಜವಾಗ್ಲೂ ಸುಮ್ಮನೆ ಇರ್ತಿದ್ಯಾ? ನೀನೇ ಅಲ್ಲ, ಮಕ್ಕಳ ಬಗ್ಗೆ ಯಾವ ತರ ಕೆಟ್ಟ ವಿಷಯ ಗೊತ್ತಾದ್ರೂ ಯಾವ ತಂದೆ ತಾಯಿನೂ ಸಹಿಸಲ್ಲ. ಏನಾಂಟಿ
ಪ್ಲಾನ್ ರಿವರ್ಸ್ ಆಗೋ ತರ ಇದೆ. ನೀನ್ ಸ್ವಲ್ಪ ಹೊತ್ತು ಸುಮ್ನಿರು ಮನೀಷಾ. ಅರವಿಂದ, ನೀನ್ ಹೇಳಿದ್ದನ್ನ ಭಾಗ್ಯ ಮಾಡಿಲ್ಲ ಅನ್ನೋ ಹಠನ ಪಕ್ಕಕ್ಕಿಡು. ನಿನ್ನ ಹತ್ರ ಆ ವಿಷಯದ ಬಗ್ಗೆ ಸುಳ್ಳು ಹೇಳಿದ್ಲು ಅನ್ನೋ ಕೋಪನೂ ಬೇಡ. ನಾವ್ ಯಾವತ್ತಿದ್ರೂ ಒಳ್ಳೇದನ್ನ ನೋಡ್ಬೇಕು, ಒಳ್ಳೆ ಮನ್ಸಿಂದ ಮಾಡೋ ಕೆಲಸ ನೋಡ್ಬೇಕು. ಅದನ್ನ ಬಿಟ್ಟು ಚಿಕ್ಕ ಚಿಕ್ಕ ಕಾರಣನ ಇಟ್ಕೊಂಡು ನಡೆದಿರೋದನ್ನೆಲ್ಲ ಕೆಟ್ಟದ್ದು ಅನ್ನೋ ತರ ನೋಡಬಾರ್ದು. ಭಾಗ್ಯ ನಿಜವಾಗ್ಲೂ ದೇವತೆ. ಎಲ್ಲರ ಸಂತೋಷಕ್ಕೋಸ್ಕರ ಯೋಚನೆ ಮಾಡ್ತಾಳೆ. ಇವತ್ತು ಮದರ್ಸ್ ಡೇ ಇದೆ ಅಂತ ನನ್ನನ್ನ ಇನ್ವೈಟ್ ಮಾಡಿ ನಿನ್ನ ಸರ್ಪ್ರೈಸ್ ಮಾಡಿದ್ರೆ ನೀನು ಸಂತೋಷ ಪಡ್ತೀಯ ಅಂತ ನನ್ನ ಕರೆಸಿದ್ಲು. ಹಾಗೆ ಇನ್ನೊಂದು ವಿಷಯ, ಈ ಮನೆಯಲ್ಲಿ ನಿನ್ನ ಬಿಟ್ರೆ ಮಿತ್ರನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋದು ಬೇರೆ ಯಾರೂ ಅಲ್ಲ, ಅದು ಭಾಗ್ಯನೇ. ನೀನ್ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ಈಗ ಯೋಚನೆ ಮಾಡಬೇಕಾಗಿದ್ದು ಭಾಗ್ಯ ನಿನ್ಗೆ ಸುಳ್ಳು ಹೇಳಿದ್ಲ ನಿಜ ಹೇಳಿದ್ಲ ಅನ್ನೋದ್ರ ಬಗ್ಗೆ ಅಲ್ಲ. ನಮ್ ಮಿತ್ರನ ವಿಷಯದಲ್ಲಿ ಇಷ್ಟೊಂದು ಸಮಸ್ಯೆಗಳು ಯಾಕೆ ಬರ್ತಾ ಇವೆ